Good morning, dear students. Welcome to English class. Today, we will see another aspect of grammar, another concept of grammar, that is linker. Okay, linkers. You can see page number 146, that is in your textbook model question paper, page number 146, question number 30. Question number 30 carries 4 marks on linkers. What is meant by linker? Linker is a connective word. Connectives. In parts of speech, it is known as conjunction. Conjunction is a word which joins two words or phrases or sentences. That is called a linker, which creates a link between words or between phrases or two sentences. ಓಕೆ, ಈ ಲಿಂಕರ್ಸ್ ಮೇಲೆ ಇದು ಎಷ್ಟಿರುತ್ತೆ? ಇಟ್ ಕ್ಯಾರೀಸ್ 4 ಮಾರ್ಕ್ಸ್. ಓಕೆ, 4 ಮಾರ್ಕ್ಸ್. ಇಲ್ಲಿ ಏನಾಗುತ್ತೆ? ದೇರ್ ವಿಲ್ ಬಿ ಒನ್ ಸ್ಮಾಲ್ ಪ್ಯಾರಾಗ್ರಾಫ್ ವಿಲ್ ಬಿ ಗಿವನ್. ಪ್ಯಾರಾಗ್ರಾಫ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಅಂತ ಕ್ವಶನ್ ಇರುತ್ತೆ. ದಟ್ ಈಸ್ ಕ್ವಶನ್ ನಂಬರ್ 30. Fill in the blanks with the right linker. Okay, and after in that small paragraph 4 dash will be given. 4 dash ಕೊಟ್ಟಿರ್ತಾರೆ ಕೆಳಗಡೆ. Below that into bracket 4 linkers will be given. ನಿಮಗೆ 4 ಲಿಂಕರ್ಸ್ ಯಾವುದು ತುಂಬಬೇಕನ್ನೋ 4 ಲಿಂಕರ್ಸ್ ಇರುತ್ತೆ. ವಾಟ್ ಈಸ್ ಯುವರ್ ವರ್ಕ್? ಜಸ್ಟ್ ವಿಚ್ ಲಿಂಕರ್ ಕಮ್ಸ್ ವೇರ್, ಯಾವ ಲಿಂಕರ್ ಯಾವ ಡ್ಯಾಶ್ನಲ್ಲಿ ಬರುತ್ತೆ ಸೆಲೆಕ್ಟ್ ಮಾಡಿ ಬರೆಯೋದಷ್ಟೇ ನಿಮ್ಮ ಕೆಲಸ. ಬಟ್ ದಿಸ್ ಶುಡ್ ಬಿ ಆನ್ಸರ್ಡ್ ಇನ್ ಫುಲ್. ಓಕೆ, ಇಲ್ಲ ಆನ್ಸರ್ ಅಂತೇಳಿ 4 ಬರೆದೀನಿ, ಈ ಥರ ಎಲ್ಲ ಫುಲ್ಲಾಗಿ ಅದನ್ನು ಪ್ಯಾರಾಗ್ರಾಫನ್ನು ಬರೆದು 4 ಲಿಂಕರ್ಸ್ ಎಲ್ಲಿ ಬರುತ್ತೆ ಅದನ್ನು ಫುಲ್ ಬರಿಬೇಕು. ದಿಸ್ ಕ್ವಶನ್ ನಂಬರ್ 30 ಶುಡ್ ಬಿ ಆನ್ಸರ್ಡ್ ಇನ್ ಫುಲ್. ಓಕೆ, ಡೋಂಟ್ ರೈಟ್ ಓನ್ಲಿ 4 ಲಿಂಕರ್ಸ್ ಇನ್ ಆನ್ಸರ್, ರೈಟ್ ಫುಲ್. ಅಂಡರ್ಲೈನ್, ನೀವು 4 ಯಾವುದು ಫಿಲ್ಅಪ್ ಮಾಡಿರ್ತಾರಲ್ಲ ಅದನ್ನು ಅಂಡರ್ಲೈನ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ 4 ಮಾರ್ಕ್ಸ್. ಇದು ಸ್ಪೆಷಲಿ ದಿಸ್ ಕ್ವಶನ್, ಇಫ್ ಯು ರೈಟ್ ಆಲ್ ಲಿಂಕರ್ಸ್ ಕರೆಕ್ಟ್ ಯು ವಿಲ್ ಗೆಟ್ 4 ಮಾರ್ಕ್ಸ್. ಎಷ್ಟು ಕರೆಕ್ಟ್ ಬರಿತೀರಿ 4ರಲ್ಲಿ ಅಷ್ಟು ಮಾರ್ಕ್ಸ್ ಸಿಗುತ್ತೆ. 1 ಮಿಸ್ಟೇಕ್ ಆದರೆ 2 ಮಿಸ್ಟೇಕ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್ ದಿಸ್ ಆನ್ಸರ್. ಓಕೆ, ಲಿಂಕರ್ಸ್ ಆ್ಯಂಡ್ ದೆರ್ ಆರ್ ಸೋ ಮೆನಿ ಲಿಂಕಿಂಗ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ the linkers of function and effect. So that then, because as a result, consequently, accordingly, therefore, thereby. Okay, and the linkers of adding reasons and information also, besides, again, once again, as well, in my opinion, in addition, according to. Okay, so there are many linkers. I will send you the list of linkers. You should write in grammar section. This also you should write in grammar section. Okay, ಇಲ್ಲಿ ನಿಮಗೆ ಒಂದು ಲಿಸ್ಟ್ ಇದೆ, ಆ ಲಿಸ್ಟ್ ಲಿಂಕರ್ಸ್ ಲಿಸ್ಟ್, ಅದನ್ನು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಅದು ಲಿಸ್ಟನ್ನು ಬರೀಬೇಕು. ಆ್ಯಂಡ್ ದೆನ್ you should answer. How you should answer this type of question? ನೋಡಿ, ಇಲ್ಲಿ ಲಿಂಕರ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಇಟ್ ಕ್ಯಾರೀಸ್ 4 ಮಾರ್ಕ್ಸ್. ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ಎನಿ ಲೆಸನ್. ಓಕೆ, ಫ್ರಮ್ ಯುವರ್ ಟೆಕ್ಸ್ಟ್, ಆ್ಯಂಡ್ ಹಿಯರ್ ಇಟ್ ಈಸ್ ಸೆಲೆಕ್ಟೆಡ್ ಫ್ರಮ್ ಯುವರ್ ಟೆಕ್ಸ್ಟ್. Logging had led to landslides and floods, dash scarcity of water,
fodder and fuel. Dash women provide these basic needs. The scarcity meant longer walks to satisfy the needs. Women knew that the real value of forests was not the timber from a dead tree, dash the springs and streams. The women declared dash they would hug the trees. ಈ ಥರ ಇದೆ, 4 ಡ್ಯಾಶ್ ಕೊಟ್ಟಿದ್ದಾರೆ. ವಾಟ್ ಆರ್ ದ ಲಿಂಕರ್ಸ್ ಗಿವನ್ ಹಿಯರ್? ಲೈಕ್ ಇಂಟು ಬ್ರ್ಯಾಕೆಟಲ್ಲಿ ಕೊಡ್ತಾನೆ ಕೆಳಗಡೆ. ಬಟ್, ದಟ್, ಸಿನ್ಸ್, ಆ್ಯಂಡ್. ಈ 4 ಲಿಂಕರ್ ಯಾವುದು ಎಲ್ಲಿ ಬರುತ್ತೆ ಅಂತ ನಾವು ಫಸ್ಟ್ ಏನು ಮಾಡಬೇಕು? ಫಸ್ಟ್ ವಿ ಶುಡ್ ರೀಡ್ ದ್ಯಾಟ್. ಓಕೆ, ನಾವೇನು ಮಾಡಬೇಕು? ಫಸ್ಟ್ ವಿ ಶುಡ್ ರೀಡ್ ದ ಗಿವನ್ ಪ್ಯಾರಾಗ್ರಾಫ್, ಅಂಡರ್ಸ್ಟ್ಯಾಂಡ್ ದ ಸೀಕ್ವೆನ್ಸ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದಿ ಪ್ಯಾರಾಗ್ರಾಫ್, ಆ್ಯಂಡ್ ದೆನ್ ವಿ ಶುಡ್ ಲಿಂಕ್ ದ ಲಿಂಕರ್ಸ್. ಯಾವ ಲಿಂಕರ್ ಎಲ್ಲಿ ಬಂದರೆ ಓಕೆ ಆಗುತ್ತೆ ಅದನ್ನು ಡಿಸೈಡ್ ಮಾಡಬೇಕು. ಆಮೇಲೆ ಕರೆಕ್ಟ್ ಅನಿಸಿದ್ರೆ ಬರೀಬೇಕು. ಓಕೆ, ಫಸ್ಟ್ ಡಿಸೈಡ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಆ್ಯಂಡ್ ದೆನ್ ಲಿಂಕ್ ಬಿಟ್ವೀನ್ ದ ಲಿಂಕರ್ಸ್ ಆ್ಯಂಡ್ ದ ಸೆಂಟೆನ್ಸಸ್. ಯಾವುದು ಎಲ್ಲೇ ಹಾಕಿದರೆ ಶೂಟ್ ಆಗುತ್ತೆ, ವಿಚ್ ಲಿಂಕರ್ ಇಸ್ ಶೂಟಬಲ್ ವೇರ್. ಓಕೆ, ಅದನ್ನು ಡಿಸೈಡ್ ಮಾಡಿದ ಮೇಲೆ ಆನ್ಸರ್ ಬರೀಬೇಕು. ಫುಲ್ ಆನ್ಸರ್ ಬರೆದು 4 ಅಂಡರ್ ಲಿಂಕರ್ಸ್ ನೀವು ಫಿಲಪ್ ಮಾಡಿರ್ತಕ್ಕಂಥ ಲಿಂಕರ್ಸ್ ಅಂಡರ್ಲೈನ್ ಮಾಡಬೇಕು. ದೆನ್ ದ ಆನ್ಸರ್ ವಿಲ್ ಬಿ ಕಂಪ್ಲೀಟೆಡ್. ಜಸ್ಟ್ ಯು ಡೋಂಟ್ ರೈಟ್ 4 ಕ್ವಶನ್ 30 ಅಂತ ಬರೆದು ಯಾವ 4 ಲಿಂಕರ್ ಒಂದು ಕೆಳಗಡೆ ಒಂದು ಬರೀಬಾರ್ದು, ವಿತ್ ಫುಲ್ ಆನ್ಸರ್ ಬರೀಬೇಕು. ದಿಸ್ ಇಸ್ ಸೆಲೆಕ್ಟೆಡ್ ಫ್ರಮ್ ವಂದನಾ ಶಿವಾಸ್. ಓಕೆ, ಎವ್ರಿಥಿಂಗ್ ಐ ನೀಡ್ that I learned in the forest. So deforestation ಬಗ್ಗೆ ಇದೆ ಆ ಲೆಸನ್. It is already completed by Kantesh sir. Deforestation and biodiversity. Okay, the need to develop the forest. Okay, the need of afforestation. Okay, nature is a teacher. ಓಕೆ, ಸಿ ಲಾಗಿಂಗ್, ಮರ ಕಟ್ ಮಾಡೋದು. ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್. ಭೂಕುಸಿತ ಉಂಟಾಗುತ್ತೆ, ಭೂಕಂಪ ಬರುತ್ತೆ. ಅದಕ್ಕೆ ಅರಣ್ಯ ನಾಶದಿಂದ, ಮರ ಕಟ್ ಮಾಡೋದ್ರಿಂದ. ಡ್ಯಾಶ್ ಸ್ಕೇರ್ಸಿಟಿ ಆಫ್ ವಾಟರ್, ಅದರಿಂದ ಏನಾಗುತ್ತೆ? ಇಫ್ ದರ್ ಆರ್ ನೋ ಟ್ರೀಸ್, ನೋ ಫಾರೆಸ್ಟ್, ದೆನ್ ಆಟೋಮೆಟಿಕ್ಲಿ ವಿ ಫೇಸ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. ಎಲ್ಲದು ಸೌದೆ ಇರಲ್ಲ, ಕಟ್ಟಿಗೆ ಉರುವಲು ಕಟ್ಟಿಗೆ ಇರಲ್ಲ. ಓಕೆ, ನೀರು ಸಿಗಲ್ಲ. Dash women provide these basic needs. The scarcity meant longer walks to satisfy the needs. ನೀರು ಬೇಕಂದರೆ ಎಲ್ಲೋ ಹೊಳೆಗೆ ದೂರ ಎಲ್ಲಿ ನೀರುತ್ತೆ ಅಲ್ಲಿ ವಾಕ್ ಮಾಡಿ ಹೋಗ್ಬೇಕು. ಲಾಂಗರ್ ವಾಕ್ಸ್ ತರಬೇಕಂದ್ರೆ ಓಕೆ 10 ಕಿಲೋಮೀಟರ್ ನಡಿಬೇಕಾಗ್ತೈತೆ ಹಿಂದೆ. ಸೊ women knew that the real values of the forest was not the timber from a dead tree, dash the springs and streams. ಅವ್ರಿಗೆ ಗೊತ್ತಿತ್ತು ಮರವನ್ನು ಕಟ್ ಮಾಡೋದ್ರಿಂದ ಏನು ಕಟ್ಟಿಗೆ ತುಂಡು ಬರುತ್ತಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಏನು ಇಂಪಾರ್ಟೆಂಟು? ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಆರ್ ಇಂಪಾರ್ಟೆಂಟ್. ವುಮೆನ್ ನ್ಯೂ ದ್ಯಾಟ್ ಆ್ಯಂಡ್ ದ ವುಮೆನ್ ಡಿಕ್ಲೇರ್ಡ್ ಡ್ಯಾಶ್ ದೇ ವುಡ್ ಹಗ್ ದ ಟ್ರೀಸ್. ಮರ ಕಟ್ ಮಾಡೋಕ್ಕೆ ಬಂದರೆ ಏನು ಮಾಡ್ತಾಯಿದ್ರು? ಮರಗಳನ್ನು ಹಗ್ ಮಾಡ್ತಾಯಿದ್ರು, ಅಪ್ಪಿಕೊಳ್ತಾಯಿದ್ರು. ಅಪ್ಪಿಕೋ ಚಳವಳಿ ಅಂತಾರೆ ಅದು. ಓಕೆ, ಆ್ಯಂಡ್ ವಿ ಶುಡ್ ರಿಮೆಂಬರ್ ಸಾಲು ಮರದ ತಿಮ್ಮಕ್ಕ. ಓಕೆ, ವಿ ಶುಡ್ ಸಲ್ಯೂಟ್ ಹರ್. ಓಕೆ, ಇಲ್ಲಿ ನೋಡಿ, ವಿ ಶುಡ್ ಸೆಲೆಕ್ಟ್ ದ ಲಿಂಕರ್ಸ್, ಬಟ್ ದಟ್, ಸಿನ್ಸ್, ಆ್ಯಂಡ್. ಫಸ್ಟ್ ಒನ್, ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್. ಆನ್ಸರ್ ಫಸ್ಟ್ ಏನು ಬರುತ್ತೆ? ಆ್ಯಂಡ್. ಓಕೆ, ಲಾಗಿಂಗ್ ಲೀಡ್ಸ್ ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. ಡ್ಯಾಶ್ since women provide these basic needs, the second one since ಬರುತ್ತೆ. Okay, first one and second one since ಬರುತ್ತೆ. Third one, scarcity meant longer walks to satisfy the needs. Women knew that the real values of the forest was not the timber from a dead tree, but okay, but third one, but the springs and streams. The women declared ಆದಮೇಲೆ ಏನು ಯೂಸ್ ಮಾಡ್ತಾರೆ? that they would hug the trees. In this way we should fill complete ಬರೆದು
ಯಾವ ಲಿಂಕರ್ ಎಲ್ಲಿ ಬರುತ್ತೆ ಅದನ್ನು ಮಾಡಿದು ಅಂಡರ್ಲೈನ್ ಮಾಡಬೇಕು. ಓಕೆ, ದೆನ್ ದ ಆನ್ಸರ್ ಈಸ್ ಕಂಪ್ಲೀಟೆಡ್. ಓಕೆ, ಆ್ಯಂಡ್ ಇನ್ ದ ಸೇಮ್ ವೇ ವಿ ವಿಲ್ ಡೂ ಅದರ್ ಎಕ್ಸಾಂಪಲ್ಸ್. ನಿಮಗೆ ನಾನು ಕಳಿಸ್ಕೊಡ್ತೇನೆ. ಕೆಲವು ವಿತ್ ಆನ್ಸರ್ ಇರುತ್ತೆ, ಕೆಲವು ಹೋಮ್ವರ್ಕ್ ಇರುತ್ತೆ. ಓಕೆ, ಆ್ಯಂಡ್ ಐ ವಿಲ್ ಸೆಂಡ್ ದ ಲಿಸ್ಟ್ ಆಫ್ ದಿಸ್ ಲಿಂಕರ್ಸ್ ಆಲ್ಸೋ. ಕಂಪಲ್ಸರಿಲಿ ಯು ಶುಡ್ ರೈಟ್ ದೋಸ್ ಲಿಸ್ಟ್ ಆಫ್ ಲಿಂಕರ್ಸ್ ಇನ್ ಎಲ್ಲಿ ಬರೀಬೇಕು? ಗ್ರಾಮರ್ ಪಾಯಿಂಟಲ್ಲಿ ಬರೀಬೇಕು. ಇದು ಕೂಡ ಗ್ರಾಮರ್ ಸೆಕ್ಷನಲ್ಲಿ ಬರೀಬೇಕು. ಓಕೆ, I think you have understood this. Thank you so much.